ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ಇವತ್ತು ನಾವು ಭಾರತದ ಅತ್ಯಂತ ಶಕ್ತಿಯುತ ಮತ್ತು ಪವಿತ್ರವಾದ ಪುಣ್ಯಕ್ಷೇತ್ರವೊಂದಕ್ಕೆ ನಿಮ್ಮನ್ನ ಕರೆದುಕೊಂಡು ಹೋಗಲಿದ್ದೇವೆ. ಮಹಾರಾಷ್ಟ್ರ ರಾಜ್ಯದ ಪವಿತ್ರ ಪಂಚಗಂಗಾ ನದಿಯ ದಂಡೆಯ ಮೇಲಿರುವ ಈ ಕ್ಷೇತ್ರವನ್ನು ದಕ್ಷಿಣ ಕಾಶಿ ಎಂದೇ ಕರೆಯಲಾಗುತ್ತದೆ. ಲಕ್ಷಾಂತರ ಭಕ್ತರ ಆರಾಧ್ಯ ದೈವ, ಅಷ್ಟೈಶ್ವರ್ಯಗಳ ಅಧಿದೇವತೆ ಕೊಲ್ಹಾಪುರದ ಮಹಾಲಕ್ಷ್ಮಿ ಅಥವಾ ಅಂಬಾಬಾಯಿಯ ಮಹಿಮೆಯನ್ನ ಇವತ್ತು ನಾವು ತಿಳಿಯೋಣ. ನೀವು ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡಿದರೆ ನಿಮ್ಮ ಯಾತ್ರೆ ಸಂಪೂರ್ಣಗೊಳ್ಳುವುದು ಈ ಮಹಾಲಕ್ಷ್ಮಿಯ ದರ್ಶನ ಪಡೆದಾಗ ಮಾತ್ರ ಎಂಬ ನಂಬಿಕೆಯೂ ಕೂಡ ಇದೆ. ಹಾಗಾದರೆ ಬನ್ನಿ, ಈ ಅದ್ಭುತ ದೇವಾಲಯದ ಇತಿಹಾಸ, ಪವಾಡ ಮತ್ತು ಪ್ರವಾಸಿ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಪೌರಾಣಿಕ ಹಿನ್ನೆಲೆ: ಮಹಾಲಕ್ಷ್ಮಿ ಭೂಮಿಗೆ ಬಂದಿದ್ದು ಏಕೆ? ಸ್ನೇಹಿತರೆ, ಮಹಾಲಕ್ಷ್ಮಿ ತಾಯಿ ವೈಕುಂಠವನ್ನು ಬಿಟ್ಟು ಈ ಕರವೀರಪುರ ಅಂದರೆ ಇಂದಿನ ಕೊಲ್ಹಾಪುರಕ್ಕೆ ಬರಲು ಒಂದು ರೋಚಕ ಕಥೆಯಿದೆ. ಒಮ್ಮೆ ಭೃಗು ಮಹರ್ಷಿಗಳು ತ್ರಿಮೂರ್ತಿಗಳಲ್ಲಿ ಯಾರು ಶ್ರೇಷ್ಠರು ಎಂದು ಪರೀಕ್ಷಿಸಲು ಹೊರಡುತ್ತಾರೆ. ಬ್ರಹ್ಮ ಮತ್ತು ಶಿವನ ಬಳಿ ಹೋದಾಗ ಅವರಿಗೆ ಸರಿಯಾದ ಮನ್ನಣೆ ಸಿಗುವುದಿಲ್ಲ. ಕೊನೆಗೆ ಅವರು ವೈಕುಂಠಕ್ಕೆ ಹೋದಾಗ ಶ್ರೀ ಮಹಾವಿಷ್ಣು ಶೇಷಶಯನದ ಮೇಲೆ ಮಲಗಿರುತ್ತಾನೆ ಮತ್ತು ಲಕ್ಷ್ಮೀ ದೇವಿಯು ಪಾದ ಸೇವೆ ಮಾಡುತ್ತಿರುತ್ತಾಳೆ. ಕೋಪಗೊಂಡ ಭೃಗು ಮಹರ್ಷಿಗಳು ವಿಷ್ಣುವಿನ ವಕ್ಷಸ್ಥಳಕ್ಕೆ ಕಾಲಿನಿಂದ ಒದೆಯುತ್ತಾರೆ. ಮಹಾವಿಷ್ಣುವಿನ ವಕ್ಷಸ್ಥಳದಲ್ಲಿ ಮಹಾಲಕ್ಷ್ಮಿ ನೆಲೆಸಿರುತ್ತಾಳೆ. ಹಾಗಾಗಿ ತನ್ನ ನೆಲೆಗೆ ಅವಮಾನವಾಯಿತು ಎಂದು ತಾಯಿ ಅತೀವ ಕೋಪಗೊಳ್ಳುತ್ತಾಳೆ. ವಿಷ್ಣುವು ಮುನಿಯನ್ನ ಶಿಕ್ಷಿಸುವ ಬದಲು ಅವರ ಪಾದವತ್ತಿ ಕ್ಷಮೆ ಕೇಳಿದ್ದರಿಂದ ಮನನೊಂದ ಮಹಾಲಕ್ಷ್ಮಿ ವೈಕುಂಠವನ್ನೇ ತ್ಯಜಿಸಿ ಭೂಲೋಕದ ಈ ಕರವೀರಪುರಕ್ಕೆ ಬಂದು ಶಾಶ್ವತವಾಗಿ ನೆಲೆಸುತ್ತಾಳೆ. ಇನ್ನೊಂದು ಪುರಾಣದ ಪ್ರಕಾರ ಇಲ್ಲಿ ಜನರಿಗೆ ಹಿಂಸೆ ನೀಡುತ್ತಿದ್ದ ಕೊಲ್ಹಾಸುರ ಎಂಬ ರಾಕ್ಷಸನನ್ನು ತಾಯಿ ಸಂಹರಿಸಿದ್ದರಿಂದ ಈ ಜಾಗಕ್ಕೆ ಕೊಲ್ಹಾಪುರ ಎಂಬ ಹೆಸರು ಬಂದಿದೆ ಎಂದು ಹೇಳಲಾಗುತ್ತದೆ. ದೇವಾಲಯದ ವೈಶಿಷ್ಟ್ಯ ಮತ್ತು ವಾಸ್ತುಶಿಲ್ಪ: ಕೊಲ್ಹಾಪುರ ಮಹಾಲಕ್ಷ್ಮಿ ದೇವಾಲಯವು ಸುಮಾರು 1800 ವರ್ಷಗಳ ಪುರಾತನವಾದದ್ದು. ಕ್ರಿಸ್ತ ಶಕ 7ನೇ ಶತಮಾನದಲ್ಲಿ ಚಾಲುಕ್ಯ ರಾಜ ಕರ್ಣದೇವನು ಈ ದೇವಾಲಯವನ್ನು ನಿರ್ಮಿಸಿದನು. ಈ ದೇವಾಲಯದ ವಿಶೇಷತೆ ಎಂದರೆ ಇಲ್ಲಿನ ವಿಗ್ರಹವು ಪೂರ್ವಕ್ಕೆ ಮುಖ ಮಾಡುವ ಬದಲು ಪಶ್ಚಿಮಾಭಿಮುಖವಾಗಿದೆ. ಇಲ್ಲಿನ ಮಹಾಲಕ್ಷ್ಮಿ ವಿಗ್ರಹವು ಕೃಷ್ಣಶಿಲೆಯಿಂದ ಮಾಡಲ್ಪಟ್ಟಿದ್ದು ಸುಮಾರು 3 ಅಡಿ ಎತ್ತರ ಮತ್ತು 40 ಕೆಜಿ ತೂಕವಿದೆ. ತಾಯಿಯ 4 ಹಸ್ತಗಳಲ್ಲಿ ಲಿಂಬೆಹಣ್ಣು, ಗದೆ, ಗುರಾಣಿ ಮತ್ತು ಪಾನ್ ರೀತಿಯ ಪಾತ್ರೆ ಇದೆ. ತಾಯಿಯ ತಲೆಯ ಮೇಲೆ ಶೇಷನಾಗನ ಛತ್ರಿ ಇದೆ. ದೇವಾಲಯದ ಆವರಣದಲ್ಲಿ ಮಹಾಕಾಳಿ ಮತ್ತು ಮಹಾಸರಸ್ವತಿ ದೇವಿಯ ಉಪಾಲಯಗಳು ಕೂಡ ಇವೆ. ಕಿರಣೋತ್ಸವ: ಸೂರ್ಯನಿಂದಲೇ ಪಾದಪೂಜೆ. ಈ ದೇವಾಲಯದ ವಾಸ್ತುಶಿಲ್ಪ ಎಷ್ಟು ಅದ್ಭುತವಾಗಿದೆ ಎಂದರೆ ವರ್ಷದಲ್ಲಿ 2 ಬಾರಿ ಅಂದರೆ ಜನವರಿ, ಫೆಬ್ರವರಿ ಮತ್ತು ನವೆಂಬರ್ ತಿಂಗಳಿನಲ್ಲಿ ಸೂರ್ಯನ ಕಿರಣಗಳು ನೇರವಾಗಿ ತಾಯಿಯ ವಿಗ್ರಹದ ಮೇಲೆ ಬೀಳುತ್ತವೆ. ಮೊದಲ ದಿನ ಕಿರಣಗಳು ಪಾದದ ಮೇಲೆ, 2ನೆಯ ದಿನ ಸೊಂಟದ ಮೇಲೆ ಮತ್ತು 3ನೆಯ ದಿನ ತಾಯಿಯ ಮುಖದ ಮೇಲೆ ಬೀಳುತ್ತವೆ. ಸಾವಿರಾರು ವರ್ಷಗಳ ಹಿಂದೆಯೇ ನಮ್ಮ ಶಿಲ್ಪಿಗಳು ಈ ಅದ್ಭುತವನ್ನು ನಿರ್ಮಿಸಿರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ. ಇನ್ನು ದರ್ಶನ ಮತ್ತು ಪೂಜಾ ಸಮಯ: ದೇವಾಲಯವು ಪ್ರತಿದಿನ ಬೆಳಗ್ಗೆ 5 ಗಂಟೆಗೆ ತೆರೆಯುತ್ತದೆ ಮತ್ತು ರಾತ್ರಿ 10 ಗಂಟೆಗೆ ಮುಚ್ಚುತ್ತದೆ. ಇಲ್ಲಿ ಕಾಕಡ ಆರತಿ, ಶೃಂಗಾರ ಆರತಿ ಮತ್ತು ಶೇಜಾರತಿಗಳಂತಹ ವಿಶೇಷ ಪೂಜೆಗಳು ನಡೆಯುತ್ತವೆ. ನವರಾತ್ರಿ ಸಮಯದಲ್ಲಿ ತಾಯಿಗೆ ಪ್ರತಿದಿನ ವಿಶೇಷ ಅಲಂಕಾರಗಳನ್ನು ಮಾಡಲಾಗುತ್ತದೆ. ಭಕ್ತರು ಇಲ್ಲಿ ತಾಯಿಗೆ ನವವಾರಿ ಸೀರೆಯನ್ನು ಅರ್ಪಿಸುವುದು ಕೂಡ ಒಂದು ಸಂಪ್ರದಾಯ. ಇನ್ನು ಕೊಲ್ಹಾಪುರಕ್ಕೆ ತಲುಪುವುದು ಹೇಗೆ? ಕೊಲ್ಹಾಪುರವು ಮುಂಬೈನಿಂದ ಸುಮಾರು 350 ಕಿಲೋಮೀಟರ್ ದೂರದಲ್ಲಿದೆ ಮತ್ತು ಇದು ಕರ್ನಾಟಕದ ಬೆಳಗಾವಿಗೆ ಹತ್ತಿರದಲ್ಲಿದೆ. ರೈಲು ಮತ್ತು ಬಸ್ಸು ಸೌಲಭ್ಯಗಳು ಉತ್ತಮವಾಗಿವೆ. ಇನ್ನು ವಸತಿಯ ಬಗ್ಗೆ ನೋಡುವುದಾದರೆ ದೇವಾಲಯದ ಹತ್ತಿರದಲ್ಲಿ ಮಹಾಲಕ್ಷ್ಮಿ ಧರ್ಮಶಾಲೆ ಮತ್ತು ಅನೇಕ ಖಾಸಗಿ ಲಾಡ್ಜ್ಗಳು ಲಭ್ಯವಿವೆ. ಪ್ರಸ್ತುತ ಕಾಲಘಟ್ಟದಲ್ಲಿ ವಸತಿಗೆ ಸುಮಾರು 800 ರಿಂದ 1000 ರೂಪಾಯಿಗಳು ವೆಚ್ಚವಾಗಬಹುದು. ಇನ್ನು ಆಹಾರ: ದೇವಾಲಯದ ಸಮೀಪ ಅನ್ನಕ್ಷೇತ್ರದಲ್ಲಿ ಮಧ್ಯಾಹ್ನ 12 ರಿಂದ 3 ಗಂಟೆಯವರೆಗೆ ಉಚಿತ ಅನ್ನ ಪ್ರಸಾದದ ವ್ಯವಸ್ಥೆ ಇರುತ್ತದೆ. ಇದರ ಜೊತೆಗೆ ಇಲ್ಲಿನ ಸ್ಥಳೀಯ ತಿಂಡಿಗಳಾದ ತಾಲಿಪಟ್ಟು, ಪಡ್ಡು ಮತ್ತು ಮೀಸಲ್ ಪಾವ್ ಸವಿಯುವುದು ಮರೆಯಬೇಡಿ. ಅಲ್ಲದೆ ಇಲ್ಲಿ ಶಾಪಿಂಗ್ ಮತ್ತು ಇತರ ಆಕರ್ಷಣೆಗಳ ಬಗ್ಗೆ ನೋಡುವುದಾದರೆ ಕೊಲ್ಹಾಪುರಕ್ಕೆ ಹೋದರೆ ಜಗತ್ಪ್ರಸಿದ್ಧ ಕೊಲ್ಹಾಪುರಿ ಚಪ್ಪಲಿ ಕೊಳ್ಳುವುದನ್ನು ಮರೆಯಬೇಡಿ. ಇವು ಬಾಳಿಕೆಗೆ ಹೆಸರುವಾಸಿಯಾಗಿವೆ. ದೇವಾಲಯದ ದರ್ಶನದ ನಂತರ ನೀವು ರಂಕಾಲ ಕೆರೆ, ನ್ಯೂ ಪ್ಯಾಲೇಸ್ ಮ್ಯೂಸಿಯಂ ಮತ್ತು ಟೌನ್ ಹಾಲ್ ಮ್ಯೂಸಿಯಂಗೆ ಭೇಟಿ ನೀಡಬಹುದು. ನೋಡಿದಿರಲ್ಲ ಸ್ನೇಹಿತರೆ, ಕೊಲ್ಹಾಪುರದ ಮಹಾಲಕ್ಷ್ಮಿ ದೇವಾಲಯದ ಮಹಿಮೆ ಎಷ್ಟಿದೆ ಎಂದು. ನೀವು ಕೂಡ ಒಮ್ಮೆ ಈ ಪವಿತ್ರ ಕ್ಷೇತ್ರಕ್ಕೆ ಭೇಟಿ ನೀಡಿ ತಾಯಿಯ ಕೃಪೆಗೆ ಪಾತ್ರರಾಗಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿಕೊಳ್ಳಿ. ಇಂತಹ ಇನ್ನಷ್ಟು ಧಾರ್ಮಿಕ ಮತ್ತು ಪ್ರವಾಸಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ತಾಯಿ ಮಹಾಲಕ್ಷ್ಮಿ ನಿಮ್ಮೆಲ್ಲರಿಗೂ ಸುಖ, ಶಾಂತಿ
ಐಶ್ವರ್ಯ ನೀಡಲಿ ಎಂದು ಆಶಿಸುತ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇವೆ. ಧನ್ಯವಾದಗಳು. ಜೈ ಮಹಾಲಕ್ಷ್ಮಿ.